ಹಲೋ ಗಾಯ್ಸ್, ಇವತ್ತಿನ ವಿಡಿಯೋ ಏನು ಅಂದರೆ ಶಿವರಾತ್ರಿ ದಿನ ಜನರೆಲ್ಲ ಸೇರಿ ಸಂಜೆ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೂ ಯಾವ ಥರ ಜಾಗರಣೆ ಇದ್ದರು, ಮತ್ತು ಕೊಯಂಬತ್ತೂರಲ್ಲಿ ಸದ್ಗುರುಜಿಯವರು ಯಾವ ಥರ ಶಿವನ ಆರಾಧನೆ ಮಾಡಿದ್ರು ಅನ್ನೋದನ್ನೆಲ್ಲ LED ತೋರಿಸ್ತಾ ಇದ್ದರು. ಸೊ ಹೇಗೆಲ್ಲ ಜಾಗರಣೆ ಇದ್ದರು, ಯಾವ ಥರ ಎಂಜಾಯ್ ಮಾಡಿದ್ರು, ಪೂಜೆ ವಿಧಾನಗಳೆಲ್ಲ ಯಾವ ಥರ ಮಾಡಿದ್ರು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸಂಜೆ ಬೆಟ್ಟದಿಂದ ಇಳಿಯೋಷ್ಟರಲ್ಲೇ 5 ಗಂಟೆ ಆಗಿತ್ತು. ಸ್ವಲ್ಪ ಟಯರ್ಡ್ ಆಗಿತ್ತು. ಕಾಫಿ ಕುಡ್ಕೊಂಡು ಫ್ರೆಶ್ ಅಪ್ ಆಗಿ ಆದಿಯೋಗಿ ಹತ್ರ ಹೋಗೋಷ್ಟರಲ್ಲೇ 7 ಗಂಟೆ ಆಗೋಯಿತು. ನೋಡಿ ಎಷ್ಟೊಂದು ಜನ ಸೇರಿದ್ರು ಅಂದರೆ, ನೀವೇ ನೋಡಿರ್ತೀರಲ್ಲ ಲಾಸ್ಟ್ ವಿಡಿಯೋದಲ್ಲಿ ನಾವು ಬೆಟ್ಟ ಹತ್ತುವಾಗ ಸ್ವಲ್ಪ ಜನ ಇದ್ದರು. ಇವಾಗ ಸಂಜೆ ಆಗ್ತಾ ಇದ್ದಂಗೆ ತುಂಬ ಜನ ಮಹಾದೇವನ ನೋಡೋಕ್ಕೆ ಬಂದಿದ್ದರು. ಲೈಟಿಂಗ್ ಶೋ ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇದ್ದರು. ನೋಡಿ ಇಲ್ಲಿ ಎಷ್ಟೊಂದು ಜನ ಕಾಯ್ತಾ ಇದ್ದಾರೆ ಆದಿಯೋಗಿ ಲೈಟಿಂಗ್ ಶೋ ನೋಡೋದಕ್ಕೆ. ನಂದಿ ನೋಡಿ ಶಿವನ ಮುಂದೆ ಎಷ್ಟು ಚೆನ್ನಾಗಿ ಕೂತಿದೆ ಅಂತ. ಅಲ್ಲಿ ಬರೋ ಭಕ್ತಾದಿಗಳೆಲ್ಲ ಆ ನಂದಿ ಕಿವಿಲಿ ಎಣ್ಣೆ ಬಿಡ್ತಾರೆ. ಎಣ್ಣೆ ಬಿಟ್ಬಿಟ್ಟು ತಮ್ಮ ಮನಸ್ಸಲ್ಲಿ ಏನೇನೋ ಹರಕೆ ಇರುತ್ತೆ ಅಥವಾ ಅವ್ರ ಬೇಡಿಕೆ ಕೋರಿಕೆಗಳು ಏನೇನು ಇರುತ್ತೋ ಅದನ್ನೆಲ್ಲ ನಂದಿ ಕಿವಿಲಿ ಹೇಳ್ತಾರೆ. ಯಾಕಂದರೆ ನಂದಿ ಹೋಗಿ ತನ್ನ ಪ್ರಿಯವಾದ ಮಹಾದೇವನಿಗೆ ಹೋಗಿ ತಲುಪಿಸ್ತಾನೆ ಅನ್ನೋದು ಭಕ್ತರ ನಂಬಿಕೆ. ಭಕ್ತರ ಮಾತಲ್ಲಿ ಎಲ್ಲರ ನಂಬಿಕೆ ಕೂಡ, ನನ್ನ ನಂಬಿಕೆ ಕೂಡ ಇದೆ. ಅಂತೂ ಕೊನೆಗೂ ಜನಗಳೆಲ್ಲ ಕಾಯ್ತಾ ಇದ್ದಿದ್ದ ಟೈಮ್ ಬಂದೇ ಬಿಡ್ತು. ಆ ಮಹಾ ಆದಿಯೋಗಿ ದಿವ್ಯ ದರ್ಶನ ನೋಡೋ ಟೈಮು. ನೀವು ನೋಡಿಲ್ಲ ಅಂದರೆ ನಾವು ಪಾರ್ಟ್ 1 ಹಾಕಿದ್ದೀವಿ, ನೋಡಿ. ದೀಪ ಹಚ್ಚಿ ಆ ಶಿವನ ಆರಾಧನೆ ಮಾಡಿದ್ರು. ಆಮೇಲೆ ಶಿವರಾತ್ರಿ ವಿಶೇಷ ಇರೋದ್ರಿಂದ ದಿನಕ್ಕೆ ಅವತ್ತು 2 ಸಲ ಲೈಟಿಂಗ್ ಶೋ ಇತ್ತು. ಒಂದು 7:50 ಇನ್ನೊಂದು 12:30 ಲೈಟಿಂಗ್ ಶೋ ಇತ್ತು. ಸೊ ಇನ್ನೊಂದೇನೆಂದರೆ ಕೊಯಂಬತ್ತೂರಲ್ಲಿ ಯಾವಾಗ ಲೈಟಿಂಗ್ ಶೋ ಸ್ಟಾರ್ಟ್ ಆಗುತ್ತೋ ಅದೇ ಟೈಮಲ್ಲಿ ಇಲ್ಲೂ ಕೂಡ ಲೈಟಿಂಗ್ ಶೋ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಅನ್ನ ಪ್ರಸಾದ ಇತ್ತು. ಪ್ರಸಾದ ತಿನ್ಕೊಂಡು ಹಾಗೆ ಮತ್ತು ಜಾಗರಣೆ ಇರಬೇಕಲ್ವ, ಹಾಗೆ ಕೂತ್ಕೊಂಡ್ರೆ ಎಲ್ಲಿ ನಿದ್ದೆ ಬಂದುಬಿಡುತ್ತಲ್ವ. ಹಾಗಾಗಿ ಎಲ್ಲರೂ ಸೇರ್ಕೊಂಡು ಡ್ಯಾನ್ಸ್ ಆಡ್ತಿದ್ರು. ಅದ್ರ ಜೊತೆ ನಮ್ಮದು ಒಂದು ಇರ್ಲಪ್ಪ ಅಂತ ನಾವು ಒಂದೆರಡು ಸ್ಟೆಪ್ ಹಾಕಿದ್ವಿ. ಹಾಗೆ ಡ್ಯಾನ್ಸ್ ಮಾಡ್ತಾ ಮತ್ತೆ 12:30 ಆಯಿತು. ಮತ್ತು ಇನ್ನೊಂದು ಸಲ 12:30ಗೆ ಲೈಟಿಂಗ್ ಶೋ ಸ್ಟಾರ್ಟ್ ಆಯಿತು. himself and hence he is the Ardhanari, the ideal man, where one half of him is woman. ಇನ್ನೇನು 3:45 ಆಯಿತು. 3:45ಗೆ ಬ್ರಾಹ್ಮಿ ಮುಹೂರ್ತ ಸ್ಟಾರ್ಟ್ ಆಯಿತು. ನಾವು ಮತ್ತು ಸದ್ಗುರುಜಿಯವರು ಎಲ್ಲರೂ ಸೇರಿ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಶಿವನ ಜಪ ಮಾಡಿದ್ವಿ. ಜಪ ಮಾಡ್ತಾ ಕೊನೆಗೂ ಬೆಳಿಗ್ಗೆ 6 ಗಂಟೆ ಆಗೇ ಹೋಯಿತು. ಜನಗಳು ಕೂಡ ಎಲ್ಲ ಜಾಗರಣೆ ಮುಗಿಸ್ಕೊಂಡು ಅವ್ರವ್ರ ಮನೆಗೆ ಹೋದರು. ಬೆಳಗಿನ ಜಾವ ನೋಡ್ಬೋದು ಆ ಸೂರ್ಯನ ಕಿರಣಗಳು ಆ ಮಹಾದೇವನ ಮೇಲೆ ಎಷ್ಟು ಚೆನ್ನಾಗಿ ಸ್ಪರ್ಶ ಮಾಡ್ತಿದ್ದಾವೆ ಅಂತ. When his stillness lasted for years on end, curious onlookers melted away. Only 7 seekers remained, as they could not tear themselves away from him.
When his stillness lasted for years on end, curious onlookers melted away.